ಯೋಗರಾಜ್ ಭಟ್ ಸರ್ ಜೊತೆಗೆ ಮುಗುಳ್ನಗೆ. ಹೌ ಡಿಡ್ ದಟ್ ಮೂವಿ ಚೇಂಜ್ ಯುವರ್ ಲೈಫ್? ದಟ್ ಫಿಲಮ್ ವೇರ್ ಓಕೆ ಯೋಗರಾಜ್ ಭಟ್ ಸರ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಗಣೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ನನ್ನ ಹೆಸರು ಇನ್ನೂ ಗೊತ್ತಿರಲಿಲ್ಲ ಆಗ ಕೂಡ. ಸೊ ದಟ್ ಈಸ್ ವೇರ್ ಐ ಗಾಟ್ ದ ಫಸ್ಟ್ ರೆಕಗ್ನಿಷನ್ ಆಸ್ ಸಚ್. ಆ್ಯಂಡ್ ಎಲ್ಲರೂ ಕೇಳ್ಬೇಕಾರೆ ಹೌದು ಅಂತ ಒಂದು ಖುಷಿ ಆಗೋದು. ಜರ್ನಿ ಆಸ್ ಅನ್ ಆಕ್ಟ್ರೆಸ್, ಹೌ ಯು ಫೈಟ್ ನಿಮ್ಮ ಇನ್ನರ್ ಬ್ಯಾಟಲ್ಸು, ಇನ್ನರ್ ಸ್ಟ್ರಗಲ್ಸು, ಕನ್ಫ್ಯೂಷನ್ಸ್ ಆಗಿರಲಿ, ಹೌ ಕ್ಲಿಯರ್ ಆರ್ ಯು ಆ್ಯಂಡ್ ಹೌ ಡು ಯು what do you do to see clarity ಒಳಗೆ? Even if I've done so many films and there's been a lot of successful characters and people have liked it, still ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಎವ್ರಿ ಟೈಮ್ ಐ ಗೋ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನನಗೆ ಆಗುತ್ತೆ. ಅದನ್ನೇ ಸರ್ ಪ್ಲೀಸ್ ನಂಗೆ ಅಲ್ಲಿ ಕೇಳಿಸ್ತಾ ಇದೆ. ಟುಡೇ ಐ ಕ್ಯಾನ್ ಟೆಲ್ ಲೈಕ್ ಒಂದು 3-4 ಪೇಜ್ ಡೈಲಾಗ್ ಹೇಳಿ. ಆ್ಯಂಡ್ ದೇರ್ ವಾಸ್ ಅ ಸಿಚುವೇಶನ್ ವೇರ್ ರೆಮೋ ಸಿನಿಮಾದಲ್ಲಿ ದಟ್ ವಾಸ್ ದ ಫಸ್ಟ್ ಟೈಮ್ ಎವರ್ ನನಗೆ 3-4 ಪೇಜ್ ಡೈಲಾಗ್ ಇತ್ತು ಸ್ಟೇಜ್ ಮೇಲೆ. ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ಕೂತಿದ್ರು. ಅಲ್ಲಿ ಜನಗಳ ಮುಂದೆ ಹೇಗೆ ಮಾಡ್ತೀನಿ ನಾನು, ಬಟ್ ಪ್ರಾಬ್ಲಿ ಆ್ಯಕ್ಷನ್ ಹೇಳಿದ ತಕ್ಷಣ ಐ ಜಸ್ಟ್ ಟೋಟ್ಲಿ ಫರ್ಗಾಟ್ ಎವ್ರಿಥಿಂಗ್. ಆ್ಯಂಡ್ ಆ ಟೇಕ್ ಓಕೆ ಆಯಿತು ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಕ್ಲಾಪಿಂಗ್. ಐ ಥಿಂಕ್ ಸುದೀಪ್ ಸರ್ ಜೊತೆಗೆ ಡನ್ ಪಟಾಕಿ ಪೋರಿ. ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಅವಕಾಶ. ಸೊ ಐ ರಿಯಲಿ ಲೈಕ್ ದ ಸಾಂಗ್. ಇಟ್ ಡಿಂಟ್ ಕಮ್ ಅಕ್ರಾಸ್ ಲೈಕ್ ವೆರಿ ಲಿರಿಕ್ಸು ಎಲ್ಲ ಆ ಥರ ಏನೂ ಇರಲಿಲ್ಲ. ಸೊ ಐ ಫೆಲ್ಟ್ ಇಟ್ ವಾಸ್ ಗುಡ್ ಇನಫ್. ಆಲ್ ಬಿಗ್ ನೇಮ್ಸ್ came in there and I thought it was good that even the association will be nice. And Pataki Porio Naughty Naughty Chorio. Today on Just Curious, it is one and only ನಮ್ಮ ಆಶಿಕಾ ರಂಗನಾಥ್ ಅವರು. Hello. Hey ಆಶಿಕಾ, what's up? How are you? ಸೂಪರ್. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಐ ಥಿಂಕ್ ಲಾಸ್ಟ್ ಟೈಮ್ ನಾವು ನೋಡಿದ್ ಬಿಗ್ ಬಾಸ್ ಮನೆಯಲ್ಲಿ ಅದು ಕಟ್ಟಾದ್ರೆ ಐ ಥಿಂಕ್ ವಿ ಆರ್ ಮೀಟಿಂಗ್ ಇನ್ ಟೂ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟ್ಸ್ ಅನ್ಸುತ್ತೆ. ರೈಟ್. ಅಂಡ್ ಮಧ್ಯದಲ್ಲೂ ಒಂದು ಎಲ್ಲೋ ಪ್ರೋಗ್ರಾಮ್ ಆರ್ ಸಮ್ ಇಂಟರ್ವ್ಯೂ ಸಮಥಿಂಗ್ ವಿ ಹ್ಯಾಡ್ ಟು ಡೂ ಬಟ್ ನೆವರ್ ಗಾಟ್ ದ್ಯಾಟ್. What is me? ಅಂದ್ರೆ ಇವತ್ತು I know it's a big question. Yeah, too many things actually. ಹೇಳ್ಬೇಕಾದ್ರೆ when I started off, no clue about what I wanted to do, what I wanted to be, nothing at all. Probably just like a regular, every teenager dream to just do some work for few years. ಆದಮೇಲೆ ಒಂದು ಒಳ್ಳೆ ಹುಡುಗನ ನೋಡಿಕೊಂಡು ಮದುವೆ ಆಗಿ ಸೆಟ್ಲ್ ಆಗಿ ಅಷ್ಟೇ, ಪ್ರಾಬ್ಲಿ ಎಂಡ್ ಟು ಎವ್ರಿಥಿಂಗ್ ಅಂತ ಅಂದ್ಕೊಂಡಿದ್ದೆ. ಬಟ್ ನೌ ಇಫ್ ಐ ಇವನ್ ಥಿಂಕ್ ಆಫ್ ದಟ್ ಕೈಂಡ್ ಆಫ್ ಅ ಥಾಟ್, ನನಗನ್ಸುತ್ತೆ ರಿಯಲಿ ಇಸ್ ದ್ಯಾಟ್ ಮೀ? ವೈ ಡಿಡ್ ಐ ರನ್ ಬಿಹೈಂಡ್ ದೋಸ್ ಥಿಂಗ್ಸ್ ಅನ್ಸಂತಲ್ಲ? ಯಾ, ಪ್ರಾಬ್ಲಿ ಈ ಥರದ್ದು ವಾಟ್ ಎವರ್ ಐ ಆಮ್ ಥಿಂಕಿಂಗ್ ರೈಟ್ ನೌ ವಾಟ್ ಐ ವಾಂಟ್ ಟು ಡೂ ಅನ್ನೋದನ್ನ ಇನ್ನೂ ಸ್ವಲ್ಪ ಮುಂಚೆ ರಿಯಲೈಸ್ ಆಗಿದ್ರೆ ಅಥವಾ ಇನ್ನೂ ಸ್ವಲ್ಪ ಬೇಗ ಅಂದ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಪ್ರಾಬ್ಲಿ ಏಜ್ ಬೈ ಏಜ್ ಯು ಲರ್ನ್ ಆ್ಯಂಡ್ ಪ್ರಾಬ್ಲಿ ಬೈ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಾಗೆ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ರೈಟ್ ನೌ. ಲೈಕ್ ಬೇರೆ ಇಂಡಸ್ಟ್ರಿಯಲ್ಲಿ ವೆರಿ ರೀಸೆಂಟ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವರ್ಕ್. ಸೊ ಐ ಥಿಂಕ್ ಅದು ದಟ್ ಈಸ್ ಸಮಥಿಂಗ್ ಲೈಕ್ ಅ ವೆರಿ ಬಿಗ್ ಎಕ್ಸ್ಪೋಜರ್. ಸೊ ಐ ಆಮ್ ಜಸ್ಟ್ ಲೈಕ್ ವೆರಿ ಕ್ಯೂರಿಯಸ್ ಟು ವಾಟ್ ಇಸ್ ದೇರ್ ನೆಕ್ಸ್ಟ್. ಏನು ರೋಲ್ ಇರುತ್ತೆ, ಏನು ಮಾಡಬೇಕು, ಏನು ಹೇಗೆ ಅನ್ನೋದು. ಸೊ ರೈಟ್ ನಾವು ಜಸ್ಟ್ ಬ್ಯುಸಿ ವಿತ್ ವರ್ಕ್ ಅಷ್ಟೇ. ಐ ಥಿಂಕ್ ನೀವು ಆಕ್ಸಿಡೆಂಟಲಿ ಸಿನಿಮಾ ರಂಗಕ್ಕೆ ಬಂದವರು. ಸೊ ಅಲ್ಲೇನು ಪ್ರಿಪ್ರೇಷನ್ ಇರಲಿಲ್ಲ. ಬಟ್ ಐ ಆಮ್ ವೆರಿ ಶ್ಯೂರ್ ಒಂದು ರಂಗದಲ್ಲಿ ನಿಲ್ಲಬೇಕಂದ್ರೆ, ಒಂದು ಸಕ್ಸಸ್ಫುಲ್ ನಟಿಯಾಗಿ ನೀವು ನಿಮ್ಮ ಕೆಲಸ ನಿಮ್ಮನ್ನು ಕಾಯತ್ತೆ. ಇದು ಒಂದು ಆ್ಯಂಗಲ್. ಆದರೆ ಎರಡನೇದು ನಿಮ್ಮಲ್ಲಿರುವಂಥ ಒಂದಷ್ಟು ಇನ್ಸೆಕ್ಯೂರಿಟೀಸು, ಅದನ್ನು ನೀವು ಕಾಪಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿಕೊಂಡು, ಇದು ಆಚೆ ಪ್ರಪಂಚಕ್ಕೆ ಕಾಣಲ್ಲ, ಕ್ಯಾಮ್ರಾ ಕಾಣಲ್ಲ, ಬಟ್ ನಿಮ್ಮ ಒಳಗಡೆ ಕಾಣ್ತಾ ಇರುತ್ತೆ. ಹೌ ಓಪನ್ ಆರ್ ಯು ಟು ಟಾಕ್ ಅಬೌಟ್ ಆ ಜರ್ನಿ ಆಸ್ ಅನ್ ಆಕ್ಟ್ರೆಸ್? ಹೌ ಯು ಫೈಟ್ ನಿಮ್ಮ ಇನ್ನರ್ ಬ್ಯಾಟಲ್ಸು, ಇನ್ನರ್ ಸ್ಟ್ರಗಲ್ಸು, ಕನ್ಫ್ಯೂಷನ್ಸ್ ಆಗಿರಲಿ, ಹೌ ಕ್ಲಿಯರ್ ಆರ್ ಯು ಆ್ಯಂಡ್ what do you do to see clarity ಒಳಗೆ? ಐ ಥಿಂಕ್ ಇದುವರೆಗೂ ಒಂಥರ ಓಕೆ ಐ ಆಮ್ ಸೂಪರ್ ಕಾನ್ಫಿಡೆಂಟ್, ಐ ಆಮ್ ಕ್ಲಿಯರ್ ಅನ್ನೋ ಒಂದು
ಮೈಂಡ್ ಸೆಟ್ ಇನ್ನೂ ಬಂದಿಲ್ಲ ನನಗೆ. ಎವ್ರಿ ನೌ ಆ್ಯಂಡ್ ದೆನ್ ನಂಗೆ ದೇರ್ ಸಮ್ ಇಂಪಾರ್ಟೆಂಟ್ ಸೀನ್ ಆರ್ ದೇರ್ ಸಮಥಿಂಗ್ ದಟ್ ಐ ರಿಯಲಿ ರಿಕ್ವೈರ್ಸ್ ಮೈ ಲಾಡ್ ಆಫ್ ಮೆಂಟಲ್ ಸ್ಟೆಬಿಲಿಟಿ ಎಲ್ಲ. ಐ ವಿಲ್ ಬಿ ಲೈಕ್ ಶೇಕಿಂಗ್, ಆಗುತ್ತೋ ಇಲ್ವೋ, ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ. ಈವನ್ ಇಫ್ ಐ ಹ್ಯಾವ್ ಡನ್ ಸೋ ಮೆನಿ ಫಿಲ್ಮ್ಸ್ ಆ್ಯಂಡ್ ದೇರ್ ಇಸ್ ಬಿನ್ ಲಾಡ್ ಆಫ್ ಸಕ್ಸಸ್ಫುಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪೀಪಲ್ ಹ್ಯಾವ್ ಲೈಕ್ಡ್ ಇಟ್, ಸ್ಟಿಲ್ ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಎವ್ರಿ ಟೈಮ್ ಐ ಗೋ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನನಗೆ ಆಗುತ್ತೆ. ಇವತ್ತಿಗೂ ಆಗುತ್ತೆ ನನಗೆ. ಆ್ಯಂಡ್ ಪ್ರಾಬ್ಲಿ ಆ ಭಯನೇ ನನಗೆ ಇಟ್ ಕೀಪ್ಸ್ ಮೀ ಗೋಯಿಂಗ್. ಆ್ಯಂಡ್ ಇವಾಗ ತಮಿಳಲ್ಲಿ ನನಗೆ ತುಂಬ ಲಾಂಗ್ ಡೈಲಾಗ್ಸ್ ಇದೆ ವಿಚ್ ಐ ಆಮ್ ಡೂಯಿಂಗ್ ವಿತ್ ಸಿದ್ಧಾರ್ಥ್ ಸರ್. ಆ ಸಿನಿಮಾದಲ್ಲಿ ಅವ್ರಿಗಿನ್ನ ನನಗೆ ಜಾಸ್ತಿ ಡೈಲಾಗ್ಸ್ ಇರೋವಂಥದ್ದು. ಸೊ ಎಕ್ಸ್ಪ್ರೆಷನ್ ಅದೆಲ್ಲ ನನಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ಬಟ್ ವಿತ್ ಡೈಲಾಗ್ಸ್ ಐ ಆಲ್ವೇಸ್ ಸಫರ್ಡ್. ಆ್ಯಂಡ್ ಇಲ್ಲಿ ತಮಿಳಲ್ಲಿ ಕೂಡ ಚೆನ್ನಾಗಿ ಬೈ ಹಾಟ್ ಮಾಡಿಕೊಂಡು ಐ ಆಮ್ ನಾಟ್ ಗಿವಿಂಗ್ ಅಪ್ ದಿಸ್ ಆಪರ್ಚುನಿಟಿ ದಟ್ ಐ ಹ್ಯಾವ್ ಗಾಟ್ ಅಂತ ಲೈಕ್ ಐವ್ ಮಾಸ್ಟರ್ಡ್ ದಟ್ ಆ್ಯಂಡ್ ಐ ಆಮ್ ಡೂಯಿಂಗ್. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ಡೂಯಿಂಗ್ ಇಟ್ ಟುಡೇ ಅಂದರೆ ರಿಯಲಿ ದ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಯು ಕನ್ಸಿಡರ್ ಯುವರ್ ಸೆಲ್ಫ್ ಲಕ್ಕಿ ಬಿಕಾಸ್ ಇವತ್ತು ಯು ಸೆಡ್ ಆಫ್ಟರ್ ಸಕ್ಸಸ್ ಆಲ್ಸೋ ನಿಮಗೆ ಆ ಪಾಸ್ ತಗೊಳ್ಳೋ ಒಂದು ಫ್ರೀಡಮ್ ಇತ್ತು, ಅಥವಾ ಪ್ರಾಬ್ಲಿ ಯು ಮೇಡ್ ದಟ್ ಚಾಯ್ಸ್. ಆ್ಯಂಡ್ ದೆನ್ ಯಾವುದನ್ನ ಮಾಡ್ತೀನಿ ಅನ್ನೋದು ಆ ಚಾಯ್ಸ್ ಇದೆ. ವೆನ್ ಟು ವಾಟ್ ಟು ಪಿಕ್, ವೈ ಟು ಪಿಕ್, ವೆನ್ ಟು ಪಾಸ್ ಅಂತ. ಸೊ ಇವೆಲ್ಲ ಯಾಕೆ ಹೀಗೆ ಕೇಳ್ತೀವಿ ಅಂದರೆ ಐ ಥಿಂಕ್ ಯು ವಾಟ್ 7-8 years ಇನ್ ದ ಇಂಡಸ್ಟ್ರಿ. ಓಕೆ, ಸೊ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ವಾಟ್ ಅಡ್ವೈಸ್ ವುಡ್ ಅಶಿಕಾ ಗಿವ್ ಟು 20-year-old ಅಶಿಕಾ? ಪ್ರಾಬ್ಲಿ ಐ ವುಡ್ ಹ್ಯಾವ್ ಬಿನ್ ಮೋರ್ ವೈಸರ್ ಅನಿಸುತ್ತೆ ನನ್ನ ಚಾಯ್ಸ್ ಆಫ್ ಫಿಲ್ಮ್ಸಲ್ಲಿ. ಬಿಗಿನಿಂಗಲ್ಲಿ ಐ ಜಸ್ಟ್ ಲೈಕ್ ರ್ಯಾಂಡಮ್ಲಿ ಒಂದೊಂದಷ್ಟು ಒಪ್ಕೊಂಡ್ಬಿಟ್ನಾ ಅಂತ ಆ ಪಾಯಿಂಟ್ ಆಫ್ ಟೈಮ್. ಬಿಕಾಸ್ ಇಟ್ಸ್ ವಾಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಟು ಮೆನಿ ಆ್ಯಕ್ಟರ್ಸ್ ಕೀಪ್ ಕಮಿಂಗ್ ಆ್ಯಂಡ್ ಕಾಣಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಕೂತಿತ್ತು. ಆ್ಯಂಡ್ ಬಟ್ ಐ ಫೀಲ್ ಲೈಕ್ ನಾಟ್ ನೆಸೆಸರಿ. ಲೈಕ್ ಐ ಹ್ಯಾಡ್ ಅ ಲಾಡ್ ಆಫ್ ಟೈಮ್, ಲೈಕ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಈಗೇನು ನೋಡ್ತಿದ್ದೀನಿ ಅದನ್ನು ಪ್ರಾಬ್ಲಿ ಇನ್ನೊಂದು 2-3 ವರ್ಷದ ಹಿಂದೆನೇ ನೋಡ್ತಿದ್ನೇನೋ ಅನ್ನೋದು. ಬಟ್ ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಐ ಡು ನಾಟ್ ವಾಂಟ್ ಟು ಇವನ್ ಕಂಪ್ಲೇನ್ ಅಬೌಟ್ ಇಟ್. ಬಟ್ ಪ್ರಾಬ್ಲಿ ಅದೊಂದು ಅಡ್ವೈಸ್ ಅಂದರೆ ನಾನು ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಒಂದೊಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಫುಲ್ ಫ್ಲೆಜ್ ರೋಲ್ಸ್ನ ಮಾಡೋಕ್ಕೆ ಪ್ರಾಬ್ಲಿ ಐ ಶುಡ್ ಹ್ಯಾವ್ ಟೇಕನ್ ಮೋರ್ ಟೈಮ್ ಅಂತ ಅನಿಸುತ್ತೆ. ಬಟ್ ಐ ಡು ನಾಟ್ ವಾಂಟ್ ಟು ಕಂಪ್ಲೇನ್ ಬಿಕಾಸ್ ಮುಗುಳ್ನಾಗೆಯಲ್ಲಿ ಒಂದು ಸಣ್ಣ ಪಾತ್ರ ಇದ್ರೂ ಆ ಸಾಂಗ್ ಮೂಲಕ ನನ್ನ ಪೋರ್ಷನ್ನ ತುಂಬ ಜನ ಈಗಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಐ ಗಾಟ್ ಟು ವರ್ಕ್ ವಿತ್ ಯೋಗರಾಜ್ ಸರ್ ಆ ಸಿನಿಮಾದಲ್ಲಿ ಆ್ಯಂಡ್ ಗಣೇಶ್ ಸರ್ ಜೊತೆ. ಸೊ ಐ ವಾಂಟ್ ಸೇ ಐ ರಿಗ್ರೆಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ರಾಜು ಕನ್ನಡ ಮೀಡಿಯಮ್ ಆಗಿರಲಿ, ಮಾಸ್ ಲೀಡರ್ ನಾನು ಶಿವಣ್ಣ ಜೊತೆ ವರ್ಕ್ ಮಾಡಿದ್ದು. ಸೊ ಒಂದು ಅಸೋಸಿಯೇಷನ್ ಆಯಿತು, ಒಂದಷ್ಟು ಜನ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ದೋ ಮೈ ರೋಲ್ಸ್ ಆರ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಇನ್ ದ ಹೋಲ್ ಫಿಲಮ್. ಸೊ ನನಗನ್ಸುತ್ತೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿದ್ರೆ ನಾನು ಅದನ್ನು ಒಪ್ಕೋತಿರ್ಲಿಲ್ವೇನೋ ಇಫ್ ಇಟ್ ವಾಸ್ ಆಫರ್ಡ್ ಟು ಮೀ ನೌ. ಬಟ್ ಆಫ್ಕೋರ್ಸ್ ಒಂದೊಂದ್ಸಲಿ ಒಂದು ಡೈರೆಕ್ಟರ್ ಅಥವಾ ಒಂದು ಆ್ಯಕ್ಟರ್ ಜೊತೆ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ಬ್ಯಾಲೆನ್ಸ್ ಇಟ್ ಔಟ್ ಲೈಕ್ ದಟ್. ಇನ್ ಅನ್ ಇಂಡಸ್ಟ್ರಿ ವೇರ್ ಇಟ್ಸ್ ಮೇಲ್ ಡಾಮಿನೇಟೆಡ್ ಆ್ಯಂಡ್ ಇಟ್ ಇಸ್ ಹೀರೋ ಡ್ರಿವನ್, ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ಸ್ಟಿಲ್ ಯು ಆರ್ ಅ ಸರ್ವೈವರ್, ಯು ಆರ್ ಅ ಫೈಟರ್. ಸೊ ವಾಟ್ ಥಿಂಗ್ ಇನ್ಸೈಡ್ ಯು ಇಸ್ ಟೇಕಿಂಗ್ ಯು ಅಹೆಡ್? I have no idea. I've really, like you said, ನಿಮ್ಮ ಕ್ವೆಶನಲ್ಲಿ ಆನ್ಸರ್ ಇತ್ತು ದಟ್ ದರ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಇನ್ ಯೋರ್ ಹ್ಯಾಂಡ್. ಲೈಕ್ ಯಾವುದೇ ರೀತಿಯಾದ ಪವರ್ ಕಂಟ್ರೋಲ್ ಇಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದೆನ್ ಗೋಯಿಂಗ್ ವಿತ್ ದ ಫ್ಲೋ ಓನ್ಲಿ ಇಸ್ ಅ ಪವರ್ ಹಂಗಿದ್ರೆ. That's it. It's just going with your instincts, and also if it works out for you or not ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಜಸ್ಟ್ ಬೈ ಸಂಬಡಿ ಟೆಲ್ಲಿಂಗ್ ಇಟ್, ಇಲ್ಲ ಈ ಪ್ರಾಜೆಕ್ಟ್ ನಿನಗೆ ಚೆನ್ನಾಗಾಗುತ್ತೆ ಏನಕ್ಕೋ, ಇಲ್ಲ ಇದು ಮಾಡು ಅದು ಮಾಡು ಅನ್ನೋದು ಮನಸ್ಸಿಂದ ಯು ಶುಡ್ ಫೀಲ್, ಇಲ್ಲ ಇದು ಮಾಡಬೇಕು, ನನಗಿದು ಇಷ್ಟ ಇದೆ, ಅಥವಾ ಸಮಥಿಂಗ್ ಎಕ್ಸೈಟಿಂಗ್ ಹ್ಯಾಸ್ ಟು ಬಿ ದೇರ್ ಅಬೌಟ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಬಿನ್ ಆಲ್ವೇಸ್ ಫಾಲೋಯಿಂಗ್ ಇಷ್ಟು ದಿನ. ಆ್ಯಂಡ್ ಈಗ ನಮಗೆ ಒಂದಷ್ಟು ನಮ್ಮನ್ನು ಕನ್ಸಿಡರ್ ಮಾಡಿ ಈ ಥರ ಸಿನಿಮಾಗೆ ಅಪ್ರೋಚ್ ಮಾಡಬೇಕು ಅಂತ ಬರೋದ್ರೊಳಗೆ ನಾವು ಸೆಲೆಕ್ಟ್ ಮಾಡೋವಂಥದ್ದು. ಸೊ ಇಟ್ಸ್ ನಾಟ್ ಲೈಕ್ ಹೋಲ್ ಲಾಟ್ ಆಫ್ ಫಿಶಸ್ ಇನ್ ದ ಓಷನ್ ಆ್ಯಂಡ್ ಯು ಕ್ಯಾನ್ ಪಿಕ್ ಒನ್, ಇಲ್ಲ. ಸೊ ಒಂದು ಕ್ಯಾಟಗರಿ ಆಫ್ ಫಿಲ್ಮ್ಸ್ ಒಂದಷ್ಟು ನಮ್ಮ ಹತ್ರ ಬರುತ್ತೆ, ಅದರೊಳಗೆ ನೋಡಿ ಪಿಕ್ ಮಾಡೋವಂಥದ್ದು. ಸೊ ಇಟ್ಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಚೂಸ್ ಫ್ರಮ್ ಸೋ ಮಚ್ ಅಂತ. ಸೊ ಇವನ್ ವೆನ್ ನನಗೆ ಹತ್ರದವರು, ನನ್ನ ರಿಲೇಟಿವ್ಸ್ ಯಾರಾದರೂ ಆಂಟಿ, ಸಮ್ ಪೀಪಲ್ ಲೈಕ್ ಆಸ್ಕ್ ಮೀ, ಯಾಕೆ ಈ ರೀತಿಯಾದ ಪ್ರಾಜೆಕ್ಟ್ ಮಾಡಲ್ಲ, ನೀನು ಯಾಕೆ ಆ ಹೀರೋ ಜೊತೆ ಮಾಡಲ್ಲ, ನೀನು ಯಾಕೆ ಈ ಹೀರೋ ಜೊತೆ ಮಾಡಲ್ಲ. ಆ್ಯಂಡ್ ಅ ಲಾಟ್ ಆಫ್ ಫ್ಯಾನ್ಸು ಕೂಡ ಎಷ್ಟೊಂದು ಜನ ಕೇಳ್ತಾರೆ, ನೀವು ಯಾಕೆ ಆ ಹೀರೋ ಜೊತೆ ಮಾಡಲ್ಲ, ಈ ಹೀರೋ. ನಾವು ಹೇಳಿಲ್ಲಪ್ಪ ಮಾಡಲ್ಲ ಅಂತ. ವಿವ್ ನೆವರ್ had that kind of a thing. It's all about the opportunities that come to you. And ಎಷ್ಟೋ ಜನಕ್ಕೆ ಗೊತ್ತಿರಲ್ಲ that how it will come.
ಫ್ರಮ್ ದ ವೆರಿ ಬಿಗಿನಿಂಗ್ ನಂಗೆ ಸಿನಿಮಾ ಫಸ್ಟ್ ಸಿನಿಮಾ ಎಂದೂ ಐ ಹ್ಯಾವ್ ನೆವರ್ ಡನ್ ದಟ್. ಯಾರ ಹತ್ರನೂ ಹೋಗಿ ನಾನು ಸಿನಿಮಾ ಮಾಡ್ಬೇಕು ನಿಮ್ಮ ಜೊತೆ ಅಂತಲೂ ಹೇಳಿಲ್ಲ. ಐ ಡೋಂಟ್ ನೋ, ಇಟ್ಸ್ ನಾಟ್ ಲೈಕ್ ಏನೋ ಒಂದು ರೀತಿ ಆ ಒಂದು ಆ್ಯಟಿಟ್ಯೂಡ್ ಅಂತನೋ ಆ ಥರ ಅಲ್ಲ. ಇಟ್ಸ್ ಟು ಆಕ್ವರ್ಡ್ ಅನಿಸುತ್ತೆ. ಪಾಪ ಅವ್ರಿಗೆ ಇರುತ್ತೋ ಇಲ್ವೋ, ಹೋಗ್ಬಿಟ್ಟು ಸುಮ್ಮನೆ ಕೇಳಿದ್ರೆ ಅದೊಂದು ಆಬ್ಲಿಗೇಷನ್ ಆಗುತ್ತೋ, ಅಥವಾ ಇಟ್ಸ್ ನಾಟ್ ಸಮಥಿಂಗ್ ನೈಸ್ ಟು ಡೂ. ಯು ನೀಡ್ ಟು ಬಿ ಜೆಂಟಲ್ ಆ್ಯಂಡ್ ಯು ನೀಡ್ ಟು ಬಿ ಗುಡ್. ಇಫ್ ಇಟ್ಸ್ ಸಮಥಿಂಗ್ ದಟ್ ದಿ ಥಿಂಕ್ ಐ ಆಮ್ ಗುಡ್ ಇನಫ್ ಆರ್ ಐ ಹ್ಯಾವ್ ಟು ಡೂ ಅ ಪರ್ಟಿಕ್ಯುಲರ್ ರೋಲ್, ಕೇಳ್ತಾರೆ. ಇಟ್ಸ್ ಆಲ್ವೇಸ್ ಬಿನ್ ದ್ಯಾಟ್ ಫಾರ್ ಮೀ ಫ್ರಮ್ ದ ಬಿಗಿನಿಂಗ್. ಬಟ್ ಇಟ್ ಇಸ್ ಲೇಟರ್ ವೆನ್ ಐ ಡಿಸ್ಕವರ್ಡ್ ದರ್ ಲಾಟ್ ಆಫ್ ಪೀಪಲ್ ಸೇಯಿಂಗ್ ದೇ ಪುಟ್ ಅ ಮೆಸೇಜ್, ನಾವು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ. ದಟ್ ಈಸ್ ವೆನ್ ವೆರಿ ರೀಸೆಂಟ್ಲಿ, ನಾಟ್ ಲೈಕ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದೋ, ಒಂದಷ್ಟು ನೋನ್ ಗುಡ್ ಡೈರೆಕ್ಟರ್ಸ್ಗೆ ಐ ಹ್ಯಾವ್ ಆಲ್ವೇಸ್ ಸೆಡ್ ದಟ್ ಯುವರ್ ವರ್ಕ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ವುಡ್ ಲವ್ ಟು ವರ್ಕ್ ವಿತ್ ಯು. ದಟ್ಸ್ ದ ಎಕ್ಸ್ಟೆಂಟ್ ಮ್ಯಾಕ್ಸ್ ಐ ಕ್ಯಾನ್ ಗೋ. ಬಿಯಾಂಡ್ ದಟ್ ನನಗೆ ಈ ಪ್ರಾಜೆಕ್ಟಿಗೆ ಇದು ನಡೀತಿದೆಯಂತೆ, ನಾನು ಮಾಡ್ತೀನಂತೆ, ದ್ಯಾಟ್ ಈಸ್ ಸಮಥಿಂಗ್ ನನಗೆ ಪರ್ಸ್ನಲಿ ನನಗೆ ಯಾವತ್ತೂ ನನಗೆ ಅನಿಸಿಲ್ಲ ನಾನು ಹಂಗೆ ಮಾಡೋಕ್ಕಾಗುತ್ತೆ ಅಂತ. ಐವ್ ನೆವರ್ ಡನ್ ದ್ಯಾಟ್. ಐವ್ ನೆವರ್ ಬಿಲೀವ್ಡ್. ಇಟ್ ಈಸ್ ಸಮಥಿಂಗ್ ದಟ್ ನ್ಯಾಚುರಲಿ ಬರಬೇಕು, ಆರ್ಗ್ಯಾನಿಕಲಿ ಬರಬೇಕು. ನಾವೆಲ್ಲೋ ಹೋಗಿ ಏನೋ ಅದನ್ನು ಯಾರಿಗೋ ಸಿಗೋದನ್ನು ತಗೊಳ್ಳೋದು ಅಥವಾ ಮಾಡೋದು ಅಲ್ಲ. ಅಟ್ ದ ಸೇಮ್ ಟೈಮ್ ಯು ಶುಡಂಟ್ ಬಿ ಕನ್ಸಿಡರ್ ಲೈಕ್ ಇವ್ರೇನು ಎಲ್ಲ ಕಡೆ ಹೀಗೆ ಬಂದು ಕೇಳ್ತಾರೆ, ಕೇಳಿ ಮಾಡ್ತಾರೆ ಅಂತ. ಬಟ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ವರ್ಕ್ ಆಗುತ್ತೆ. ಯಾಕಂದರೆ ನಮಗೆ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡೋರು, ನಮ್ಮ ಕನ್ನಡದ ಇಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಕೆಲವು ಸತಿ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಹೆಚ್ಚು ಕಾಣಿಸಿಲ್ಲ. ಉದಾಹರಣೆಗೆ ಅಪ್ಪು ಸರ್ ಜೊತೆ ನೀವು ಮಾಡೋಕ್ಕಾಗಿಲ್ಲ, ಬಟ್ ಇವ್ರು ಪ್ರೊಡಕ್ಷನಲ್ಲಿ ಮಾಡ್ತಾ ಇದ್ದೀರಾ. ಅಥವಾ ಐ ಥಿಂಕ್ ಸುದೀಪ್ ಸರ್ ಜೊತೆಗೆ ಡನ್ ಪಟಾಕಿ ಪೋರಿ, ಅದು ಹೆಂಗಾಯಿತು? I don't know. One day I was in the gym and ವರ್ಕೌಟ್ ಮಾಡ್ತಾ ಇದ್ದೆ. ಅದೇನೋ ಆ ಪಾಯಿಂಟ್ ಆಫ್ ಟೈಮಲ್ಲಿ ಫುಲ್ ಸೀರಿಯಸ್ನೆಸ್ ಇದ್ದು ಏನಕ್ಕೆ ವರ್ಕೌಟ್ ಮಾಡ್ತಿದ್ದೀನಿ ಅಂತಲೂ ರೀಸನ್ ಗೊತ್ತಿಲ್ಲ. ಐ ವಾಸ್ ವೆರಿ ಸೀರಿಯಸ್ಲಿ ಡೂಯಿಂಗ್ ಮೈ ಡಯಟಿಂದ ಹಿಡಿದು ದೇರ್ ಇಸ್ ಆನ್ ಆ್ಯಂಡ್ ಆಫ್ ಅ ಲಾಟ್ ಆಫ್ ಟೈಮ್ಸ್ ಅಲ್ವಾ. ಸೊ ಆ ಟೈಮಲ್ಲಿ ಮಾಡ್ಬೇಕಾದ್ರೆ ನನಗೆ ಯಾರೋ ಪರಿಚಯ ಇರೋರು ಕಾಲ್ ಮಾಡಿಬಿಟ್ಟು ಹೀಗೆ ಸಾಂಗ್ ಕೇಳ್ತಿದ್ದಾರೆ ಅಂತ. ನಾನು ಸಾಂಗ್ ಅಂದರೆ ಯಾವ ರೀತಿಯಾದ ಸಾಂಗು ಏನು ಎತ್ತ ಅಂತೆಲ್ಲ ವಿಚಾರಿಸಿದೆ. ಆ್ಯಂಡ್ ದೆನ್ ದೇ ಸೆಡ್ ಇಲ್ಲ, ಇದೊಂದು ಸ್ಪೆಷಲ್ ಸಾಂಗ್ ಆಗಿರುತ್ತೆ. ಆ್ಯಂಡ್ ಆಮೇಲೆ ಐ ಸ್ಪೋಕ್ ಟು ದ ಪ್ರೊಡ್ಯೂಸರ್ ಸೂರಪ್ಪ ಬಾಬು ಸರ್ ಹತ್ರ ಮಾತಾಡಿದೆ. ಈ ಸೆಡ್ ಇದು ನಾವು ಐಟಮ್ ಸಾಂಗ್ ಆ ಥರ ಕನ್ಸಿಡರ್ ಮಾಡೋದಿಲ್ಲ, ಇದನ್ನು ಒಂದು ಫಸ್ಟ್ ಹಾಫಲ್ಲೇ ಬರುವಂಥದ್ದು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರೋದಿಲ್ಲ. ಸೊ ವಿ ವಾಂಟೆಡ್ ಸಮ್ ನೈಸ್ ಡಾನ್ಸ್ ನಂಬರ್ ಸಮಥಿಂಗ್ ಆ್ಯಂಡ್ ವಿ ಥಾಟ್ ನೀವು ಕರೆಕ್ಟ್ ಫಿಟ್ ಇದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಫಸ್ಟಲ್ಲಿ ಒಂದು ನಿಮಿಷ ಐ ಡೋಂಟ್ ನೋ, ಈ ಥರ ಐ ಆಮ್ ನಾಟ್ ದ ಹೀರೋಯಿನ್ ಆಫ್ ದ ಫಿಲ್ಮ್, ಫಸ್ಟ್ ಟೈಮ್ ಈ ಥರ ಕೇಳ್ತಿರೋದು, ಬಟ್ ಹೆಂಗೆ ಮಾಡೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಾಟ್ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಅಂಥ ಒಂದು ಅವಕಾಶ. ಸೊ ಐ ಸೆಡ್ ಒಂದ್ಸಲಿ ಸಾಂಗ್ ಕೇಳ್ಬೋದಾ ಸರ್ ಅಂತ ಕೇಳಿದೆ. ದೆನ್ ಸಾಂಗ್ ಕಳಿಸಿದ್ರು. ಸೊ ಐ ರಿಯಲಿ ಲೈಕ್ ದ ಸಾಂಗ್. ಇಟ್ ಡಿಂಟ್ ಕಮ್ ಅಕ್ರಾಸ್ ಲೈಕ್ ವೆರಿ ವಲ್ಗರ್ ಅಥವಾ ಲಿರಿಕ್ಸು ಎಲ್ಲ ಆ ಥರ ಏನೂ ಇರಲಿಲ್ಲ. ಸೊ ಐ ಫೆಲ್ಟ್ ದಟ್ ವಾಸ್ ಗುಡ್ ಇನಫ್. ಆ್ಯಂಡ್ ರಾಜು ಸುಂದರಂ ಮಾಸ್ಟರ್ ಇಸ್ ಕೊರಿಯೋಗ್ರಫಿಂಗ್ ದ ಸಾಂಗ್ ಅಂತ ಹೇಳಿ. ಸೊ all big names came in there and I thought it was good that even the association will be nice and I'm so glad that Sudeep sir has allindanu nanage ಒಂದು ಒಳ್ಳೆ there's been a good bond with Sudeep sir and he's been a sweetheart. Like ಏನೇ ಇದ್ರೂ he'll be like ಏನಾದ್ರು ಪ್ರಾಬ್ಲಮ್ ಇದೆ, anything it is you let me know ಅಂತ. So that's something that there was a good connection that happened there and I'm very very glad ಒಂದು ಸಾಂಗ್ ಆಯಿತು and ಆ ಸಾಂಗ್ ಕೂಡ ಸೂಪರ್ ಹಿಟ್ ಆಯಿತು. ಸೊ now that Appu sir production PRK, Ashwini ma'am is such a big ಏನಂತೀರಾ ಇನ್ಸ್ಪಿರೇಷನ್ ಅವರು ಇವತ್ತಿಗೆ ಅಂತ. ಆಮೇಲೆ ಆ ಜಾಗನ ತುಂಬಿಸೋದಂತ ಹೇಳೋಕ್ಕಾಗಲ್ಲ, ಬಟ್ ಇವತ್ತು ಅವರಲ್ಲಿ ನಾವು ಅಪ್ಪು ಸರ್ನ್ನು ನೋಡ್ತಾ ಇದ್ದೀವಿ ಆ್ಯಂಡ್ ಅದನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಫಾಂಡ್ ಮೆಮರೀಸ್ ವಿತ್ ಹರ್ ಏನು? ವಾಟ್ ಆರ್ ಯೋರ್ ಇಂಟ್ರಾಕ್ಷನ್ಸ್ ವಿತ್ ಹರ್ ಲೈಕ್? ಐ ಥಿಂಕ್ ನೀವು ಹೇಳ್ದಂಗೆ ಶೀಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಆ್ಯಂಡ್ ದ ಸೋಲ್ ಆಫ್ PRK ರೈಟ್ ನಾವು ಅನ್ಬೋದು. ಬಿಕಾಸ್ ಅಪ್ಪು ಸರ್ಗೆ ಎಸ್ಪೆಷಲಿ O2 ಸಿನಿಮಾ ಇಟ್ ವಾಸ್ ಲೈಕ್ ಅಂದರೆ ಮ್ಯಾಡಮ್ ನನಗೆ ಹೇಳೋದು ಅಥವಾ ಈವನ್ ಶೀಸ್ ಬಿನ್ ಶೇರಿಂಗ್ ವಿತ್ ಎವ್ರಿ ಒನ್ ರೀಸೆಂಟ್ಲಿ ಇಸ್ ಇಟ್ ಏನೋ ಒಂದು ರೀಸನ್ಗೆ ಈ ಪ್ರಾಜೆಕ್ಟ್ ಆಗಬೇಕು ಅಂತ. ದೇ ವಾಸ್ ಸಮ್ ಲೈಕ್ ಒಂದು ಸ್ವಲ್ಪ ದಿನ ಮಧ್ಯದಲ್ಲಿ ಒಂದು ಪಾಸ್ ಆದಂಥದ್ದುಂಟು O2 ಪ್ರಾಜೆಕ್ಟ್, ಈವನ್ ಬಿಫೋರ್ ನಾನೆಲ್ಲ ಬರೋಕ್ಕೆ ಮುಂಚೆ. ಬಟ್ ಸಮ್ವೇರ್ ಹಿ ಆಲ್ವೇಸ್ ಇನ್ಸಿಸ್ಟೆಡ್, ನೋ ಆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿತ್ತು, ಅದಾಗಬೇಕು ಅಂತ ಅಪ್ಪು ಸರ್ he kept telling her every single time ante. And probably even that might be the reason why she restarted, even if
after all the chaos, she wanted to restart and finish this project. So, and this was one last project, it's one last script that Apu sir had approved. ಸೊ ಅವ್ರು ಅಪ್ರೂವ್ ಮಾಡಿ ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದು ಸಬ್ಜೆಕ್ಟ್ ಇದು. ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ಲವ್, ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಎಲ್ಲವೂ ಇರೋವಂಥದ್ದು ಓಟು ಆಗಿದೆ. ಆ್ಯಂಡ್ ಪ್ರಾಬ್ಲಿ ಜನಗಳಿಗೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ವೈ ಅಪ್ಪು ಸರ್ ವಾಂಟೆಡ್ ದಿಸ್ ಫಿಲ್ಮ್ ಹೊರಗೆ ಬರಬೇಕು, ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ಫಿನಿಶ್ ದ ಸ್ಕ್ರಿಪ್ಟ್ ಆ್ಯಂಡ್ ಐ ಕಾಲ್ಡ್ ಆ್ಯಂಡ್ ಐ ಸೆಡ್ ಐ ವಾಂಟ್ ಟು ಡೂ ದಿಸ್, ನಿಮಗೆ ಬೇರೆ ಆಪ್ಷನ್ಸ್ ಏನೂ ಇಲ್ಲ ಅಲ್ವಾ ಅಂತಾರೆ. ಇಲ್ಲ ಲೈಕ್ ದೇ ಆರ್ ಲುಕಿಂಗ್ ಎಟ್ ಯು ಓನ್ಲಿ, ದೇ ವಾಂಟ್ ಯು ಓನ್ಲಿ ಟು ಡೂ ಇಟ್. ಅಪ್ಪು ಸರ್ ಎಲ್ಲರೂ ಓಕೆ ಮಾಡಿದ್ದಾರೆ. ಎಸ್ ಅದೆಲ್ಲ ಆದಮೇಲೆ ನಿಮ್ಮ ಹತ್ರ ಬಂದಿರೋದು ಅಂತ ಅಂದರು. ದೇ ವಾಂಟೆಡ್ ಮೀ ಟು ಡೂ ಇಟ್. ಆ್ಯಂಡ್ ಅಪ್ಪು ಸರ್ ಎಷ್ಟೊಂದು ಕಡೆ ಹೇಳಬೇಕಾದ್ರೂ ನನ್ನ ವಿಷಯ ಬಂದಾಗ ಇಟ್ಸ್ ಲೈಕ್ ನಮ್ಮ ಹೀರೋಯಿನ್ನು ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿರೋದುಂಟು. ಸೊ ದಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ವೆನ್ ದೀಸ್ ನೇಮ್ಸ್ ಬಿಕಮ್ ದ ರೆಪ್ರೆಸೆಂಟೇಷನ್ ಆಫ್ ದ ಇಂಡಸ್ಟ್ರಿ, ಆಲ್ಸೋ ಜನಗಳ ನೆಕ್ಸ್ಟ್ ಪ್ರಶ್ನೆ ವಿಲ್ ಬಿ ಹೌ ಹ್ಯಾಸ್ ಮನಿ ಟ್ರೀಟೆಡ್ ದೆಮ್ ಅಂತ. ಸೊ ಐ ಡೋಂಟ್ ನೋ ನಿಮಗೆ ಇದು ಗೊತ್ತಾ ಅಂತ, ಅಪ್ಯಾರೆಂಟ್ಲಿ ಹಮ್ ಆಪ್ಕೆ ಅಕೌಂಟ್ ಟೈಮಲ್ಲೆಲ್ಲ ಮಾಧುರಿ ದೀಕ್ಷಿತ್ ಅವ್ರು ಯಾವ ರೇಂಜಿಗೆ ಇದ್ರಂದ್ರೆ 90s ಶೀಸ್ ಟೇಕನ್ 2 crores or something for that movie ಅನ್ನೋದು is what Google says. Are you serious? Yeah. Wow. I was like, Wow. Yeah, I was At like, that point of time. So I was like, oh, what ಅಂತ. ಸೊ ಏನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಫೇಮ್, ಸಕ್ಸಸ್ ವಿಲ್ ಆಲ್ಸೋ ಗಿವ್ ಯು ಅ ಟೇಸ್ಟ್ ಆಫ್ ಮನಿ. Of course. ಆಯಿತಾ? ಸೊ ಹೌ ನಿಮ್ಮನ್ನು ದುಡ್ಡು ಹೇಗೆ ಟ್ರೀಟ್ ಮಾಡಿದೆ? ಹೌ ಹ್ಯಾಸ್ ಮನಿ ಟ್ರೀಟೆಡ್ ಯು? I think in the very beginning, like ಎಲ್ಲರದು ಕಂಪ್ಲೇಂಟ್ಸ್ ಪ್ರಾಬ್ಲಮ್ ಇರೋ ಹಂಗೇನೆ ಒಬ್ವಿಯಸ್ಲಿ ತುಂಬ ಕಮ್ಮಿ ಪೇಮೆಂಟು ಹೀರೋಯಿನ್ಗಳಿಗೆ, 10% ಕೂಡ ಕೊಡಲ್ಲ ಹೀರೋಗಳಿಗೆ ಕೊಡೋ ಅಷ್ಟು ಅಂತ ಇಸ್ ವಾಟ್ ಸಮಥಿಂಗ್ ಐಡ್ ಹರ್ಡ್ ಆ್ಯಂಡ್ ಆಲ್ಸೋ ಐಡ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಟು. ಆ್ಯಂಡ್ ಯು ಕಂಫರ್ಟಬಲ್ ಫಸ್ಟ್ ಪೇಮೆಂಟ್ ಏನು ತೊಗೊಂಡ್ರಿ ಅಂತ? ಬಿಕಾಸ್ ಡೋಂಟ್ ಟೇಕ್ ಮೀ ರಾಂಗ್, ಇಟ್ಸ್ ನಾಟ್ ದ್ಯಾಟ್ ವಿ ಹ್ಯಾವ್ ಸಮಥಿಂಗ್ ದೇರ್. ಇಟ್ಸ್ ಲೈಕ್ ವಿ ವಾಂಟ್ ಟು ನೋ ದ ಪಾರ್ಟ್ ಆಫ್ ದ ಸ್ಟ್ರಗಲ್, ಏನು ವಾಟ್ ಮೋಟಿವೇಟೆಡ್ ಯು ಟು ಸ್ಟೇ ಪರ್ಸಿಸ್ಟೆಂಟ್ ಅಂತ. ಐ ಥಿಂಕ್ ನಾನು ಬಿಫೋರ್ ಕಮಿಂಗ್ ಟು ಮೂವೀಸ್ ಐ ವಾಸ್ ಡೂಯಿಂಗ್ ಲೈಕ್ ಡಾನ್ಸ್ ಶೋಸ್ ಎಲ್ಲ ಮಾಡ್ತಿದ್ದೆ. ನಾನು ಕಾಲೇಜಲ್ಲಿ ಲೈಕ್ ಪಾಕೆಟ್ ಮನಿಗೋಸ್ಕರ ನಾನು ಡಾನ್ಸ್ ಶೋಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಅವಾಗ ನಂಗೆ ಫಸ್ಟ್ ಪೇಮೆಂಟ್ ಅಂತ ಸಿಕ್ಕಿದ್ದು 500 rupees. ಸೊ ನಾನು ಫಸ್ಟ್ ಶೋ ಮಾಡಿದಾಗ, ಡಾನ್ಸ್ ಶೋ ಮಾಡಿದಾಗ, ದಿಸ್ ಇಸ್ ಇನ್ ದಿ ಇಯರ್ 2000. ಐ ವಾಸ್ ಇನ್ 10th standard or something. 10th ಅವಾಗ ಮುಗಿಸಿದ್ದೆ, PU ಫಸ್ಟ್, ಅರೌಂಡ್ 15 years old or something. ಸೊ ಅವಾಗಿಂದನೇ ಐ ಸ್ಟಾರ್ಟೆಡ್ ಅರ್ನಿಂಗ್. ಸೊ ಮೂವಿ ನನ್ನ ಫಸ್ಟ್ ಫಿಲಮಲ್ಲಿ ಐ ಗಾಟ್ ಅ ಪ್ರಿಟಿ ಡೀಸೆಂಟ್ ಅಮೌಂಟ್. ಬಟ್ ದೆನ್ ಲೇಟರ್ ಇಸ್ ವೆನ್ ಐ ಅಂಡರ್ಸ್ಟುಡ್ ಇಂಡಸ್ಟ್ರಿಲಿ ಯಾರು ಅಷ್ಟು ಕೇಳ್ತಾರೆ, ಅವರೇ ಅಷ್ಟಕ್ಕೆ ಮಾಡ್ತಾರೆ, ಇವರೇ ಎಷ್ಟಕ್ಕೆ ಮಾಡ್ತಾರೆ ಅಂತೆಲ್ಲ. ಐ ಯೂಸ್ ಟು ಹಿಯರ್ ದಟ್ ಆ್ಯಂಡ್ ದಟ್ ಇಸ್ ಸಮಥಿಂಗ್ ಆಲ್ವೇಸ್ ಬಾದರಿಂಗ್ ಮೀ. ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಲಕಿಲಿ ಲೈಕ್ ವಿತ್ ದ ಗ್ರೋತ್ ನನಗೆ ಪೇಮೆಂಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗೆ ಒಂದು ತುಂಬಾ ವ್ಯಾಸ್ಟ್ ಡಿಫ್ರೆನ್ಸ್ ಇಲ್ಲ. ಬಟ್ ದರ್ ಇಸ್ ಬಿನ್ ಅ ಗುಡ್ ಗ್ರೋತ್ ವಿತ್ ಮೈ ಪೇಮೆಂಟ್ಸ್ ಎಸ್ ವೆಲ್. ಬಟ್ ಟು ಬಿ ವೆರಿ ಆನೆಸ್ಟ್, ಕನ್ನಡದಲ್ಲಿ ಹೀರೋಯಿನ್ಸ್ಗೆ ತುಂಬಾ ಕಮ್ಮಿ ಪೇಮೆಂಟು. ಐ ಡು ನಾಟ್ ವಾಂಟ್ ಟು ಸೇ ಬಿ ಮಾಡೆಸ್ಟ್ ಆರ್ ಸಮಥಿಂಗ್. ಟು ಬಿ ವೆರಿ ಆನೆಸ್ಟ್, ಕನ್ನಡದಲ್ಲಿ ಪೇಮೆಂಟ್ಗಳು ತುಂಬಾ ಕಮ್ಮಿ ಇದೆ ಹೀರೋಯಿನ್ಗಳಿಗೆ. ಆ್ಯಂಡ್ ದಟ್ಸ್ ವಾಟ್ ಎವ್ರಿಬಡಿ ಕಂಪ್ಲೇನ್ಸ್ ಆಲ್ಸೋ. ಆ್ಯಂಡ್ ಬೇರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಒಂದು ಹೀರೋಯಿನ್ಗೆ ಅಥವಾ ಅವ್ರ ಪೇಮೆಂಟ್ಗೆ, ಅವರ ಒಂದು ಸ್ಟೈಲಿಂಗ್ಗೆ, ಎಲ್ಲದಕ್ಕೂ ಇಟ್ಸ್ ಸೋ ಮಚ್ ಡಿಫ್ರೆನ್ಸ್. ನಿಮ್ಮ ರಿಲಿಜಿಯಸ್ ಬಿಲೀಫ್ಸ್ ಏನು? ಅಂದರೆ ದೇವ್ರನ್ನ ನಂಬ್ತೀರಾ? ನಂಬಿದ್ರೆ ಯಾವ ದೇವರು? ಹೇಗೆ? ಅಶಿಕಾರ ಸ್ಪಿರಿಚುವಲ್ ರಿಲಿಜಿಯಸ್ ಸೈಡ್ ಏನು? ಹೆಚ್ಚಾಗಿಲ್ಲ, ದಿನಾಗಲೂ ಪೂಜೆ ಮಾಡೋದು ಆ ರೀತಿ ಅನ್ನೋದೆಲ್ಲ ಇಲ್ಲ. ಬಟ್ ಐ ಮೇಕ್ ಶ್ಯೂರ್ ಒಂದಷ್ಟು ದೇವಸ್ಥಾನಗಳು ಹೋಗುವಂಥದ್ದು. ನಾನು ಪರ್ಸ್ನಲಿ ಗಣೇಶನ ತುಂಬಾ ಮನಸ್ಸಲ್ಲಿ ಇಟ್ಕೊಳ್ಳೋಂಥ, ತುಂಬ ಫ್ರೆಂಡ್ಲಿಯಾಗಿ ಕನೆಕ್ಟ್ ಆಗ್ತೀನಿ ಗಣೇಶನ ಜೊತೆ. ಹೆಂಗಿರೋ ಸಮಾಜದ ಫೇವ್ರೆಟ್ ಅಲ್ಲ ವಿಘ್ನ ವಿನಾಶಕ ಅಂತಾರಲ್ಲ. ಸೊ ಎಲ್ಲದಕ್ಕೂ ಐ ಪರ್ಸ್ನಲಿ ಕನೆಕ್ಟ್ ಟು ಹಿಮ್. ಆ್ಯಂಡ್ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿನೇ ಅಪಾರ್ಟ್ಮೆಂಟಲ್ಲಿ ಸಾಯಿಬಾಬಾ ಇದೆ, ಸ್ಟ್ಯಾಚ್ಯೂ ಇದೆ. ಸೊ ಅದಕ್ಕೆ ನಮಗೆ ಪರ್ಸ್ನಲಿ ಮನೆಗೆ ಹೋದ್ಮೇಲೆ ಒಳ್ಳೆಯದಾಗಿದೆ, ಒಳ್ಳೆ ರೀತಿಯಾದ ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಆ್ಯಂಡ್ ಸೆಟಲ್ಡ್ ಅನ್ನೋ ಫೀಲಿಂಗ್. ಸೊ ದಟ್ ಈಸ್ ಸಮಥಿಂಗ್, ಒನ್ ಮೋರ್ ಗಾಡ್ ದಟ್ ಐ ರಿಯಲಿ ಕನೆಕ್ಟ್ ಟು. ಆ್ಯಂಡ್ ಮೈಸೂರಲ್ಲಿ ಚಾಮುಂಡೇಶ್ವರಿ ಅಮ್ಮ. ಸೊ ಎವ್ರಿ ಇಯರ್ ಒನ್ಸ್ ಆರ್ ಟ್ವೈಸ್ ನಾನು ಅಲ್ಲಿ ಮೇಕ್ ಶೋರ್ ನಾನು ಅಲ್ಲಿ ವಿಸಿಟ್ ಮಾಡ್ತೀನಿ ಅಂತ. ಆ್ಯಂಡ್ ತುಂಬಾ ಪರ್ಸ್ನಲಿ ಪಾಸಿಟಿವ್ ವೈಬ್ಸ್ ಅಂತ ಸಿಗುತ್ತೆ.
ಆ್ಯಂಡ್ ದಿಸ್ ಅ ಗುರು ಕಾಲ್ಡ್ ಅಬಿ ಅಂತ ಮೈಸೂರಲ್ಲಿ ತುಂಬ ರೀಸೆಂಟಾಗೆ ನನಗೆ ಪರಿಚಯ ಆಗಿರೋವಂಥದ್ದು. ಅವರು ಕೆಂಪಮ್ಮ ದೇವ್ರನ್ನ ಅವ್ರು ಆರಾಧಿಸ್ತಾರೆ. ಸೊ ಅಲ್ಲಿ ನಾನು ಮೈಸೂರು ಹೋದಾಗ ಅಲ್ಲಿ ಕೂಡ ವಿಸಿಟ್ ಮಾಡ್ತೀನಿ. And I also believe in tarot card reading and stuff like that. Oh. So I have someone who I personally go to all the time. Every year once-ly ಹೋಗಿ ವಿಸಿಟ್ ಮಾಡ್ತೀನಿ. ಹೌದಾ? ಲಾಸ್ಟ್ಲಿ ಶಿಖಾ, ಇಟ್ ವಾಸ್ ಲವ್ಲಿ ಕ್ಯಾಚಿಂಗ್ ಅಪ್ ವಿತ್ ಯು. ಆ್ಯಂಡ್ ಒಂದಷ್ಟು ನಿಮ್ಮ ಭಾವನೆಗಳು ಹೇಗೆ ಯೋಚನೆ ಮಾಡ್ತೀರಾ, ಈ ಫೇಸ್ ಆಫ್ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಎಲ್ಲ ತಿಳ್ಕೊಂಡೆ. ಆ್ಯಂಡ್ ದೇರ್ಸ್ ಅ ವೆರಿ ನನ್ನ ಒಂದು 40 years ಅನುಭವದಲ್ಲಿ ಬಂದಿರೋದು ಇದು. ಅ ಸ್ಟ್ರಾಂಗ್ ವುಮನ್ ಇಸ್ ಸಂಬಡಿ, ಅವ್ರ ದುಡ್ಡನ್ನ ದುಡಿಯೋ ಶಕ್ತಿ ಇರೋಳು, ಹಾಗೆ ಸ್ವಂತ ಆಲೋಚನೆಗಳನ್ನು ಇಟ್ಕೊಳ್ಳೋಳು ಒಂದು ಬಹಳ ಪ್ರಬುದ್ಧ ಅಥವಾ ಒಂದು ಸ್ವಾವಲಂಬಿತ ಮಹಿಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೀವು ಒಬ್ಬ ಇಂಡಿಪೆಂಡೆಂಟ್ ವುಮನ್ ಆಗಿ ಲಾಸ್ಟ್ಲಿ ಏನೋ ಒಂದು ಮೆಸೇಜು, ನಮ್ಮ ತುಂಬ ವಿಮೆನ್ ಆಡಿಯನ್ಸ್ ನೋಡ್ತಾರೆ ಯೂಟ್ಯೂಬಲ್ಲಿ. ಸೊ ವಾಟ್ ವುಡ್ ಯು ಲೈಕ್ ಟು ಟೆಲ್ ದಿ ಆ್ಯಕ್ಟ್ರೆಸಸ್, ಸಂಬಡಿ ಯಾರೋ ಆಸ್ಪೈರ್ ಮಾಡೋರು ಅಥವಾ ವಿಮೆನ್ ಇನ್ ಜನರಲ್ ಎರಡು? I think women in general, that's what I keep telling everyone. I was someone who never thought of dreaming things big or doing everything all by myself ಅಂತ. ಡಿಪೆಂಡೆನ್ಸಿ ಇರಲೇಬೇಕು ಅನ್ನೋ ಥರ ಒಂದು ಮೈಂಡ್ಸೆಟ್ ಇದ್ದಂಥವಳು. ಬಟ್ ಮೈ ಐಡಿಯಾಸ್, ಮೈ ಥಾಟ್ಸ್ ಬ್ರಾಡನ್ಡ್ ಅಪ್ ಇವೆಂಚುಲಿ ನಾನು ಕಲ್ತಂಥದ್ದು. ಸೊ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣ ಆರ್ ಪ್ರಾಬಲಿ ಒನ್ಸ್ ದೇರ್ ಇನ್ ಅ ರಿಲೇಷನ್ಶಿಪ್ ಆ್ಯಂಡ್ ವೇರ್ ಅ ಗೈ ಇಸ್ ಅರ್ನಿಂಗ್, ಆವಾಗ ಅವ್ರ ಕೆಲಸ ಏನೂ ಇಲ್ಲ, ಮನೇಲಿ ಮಾತ್ರ ಕೆಲಸ ಮಾಡಬೇಕು, ದೇರ್ ಜಸ್ಟ್ ಸೆಟ್ ಆರ್ ಮೇಡ್ ಜಸ್ಟ್ ಟು ಬಿ ದ ಹೌಸ್ ವೈಫ್ ಅನ್ನೋ ಅಂತ. ಯೂಶಲಿ ವರ್ಕಿಂಗ್ ವಿಮೆನ್ ದೇ ಆರ್ ಎನಿವೇ ಇಂಡಿಪೆಂಡೆಂಟ್ ಆ್ಯಂಡ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಫ್. ಬಟ್ ಫಾರ್ ಸಂಬಡಿ ಲೈಕ್ ದ್ಯಾಟ್ ಐ ಆಲ್ವೇಸ್ ಟೆಲ್, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು ಯಾವಾಗಲೂ, ಆ್ಯಂಡ್ ದಟ್ ಈಸ್ ಓನ್ಲಿ ವಿತ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಐ ಥಿಂಕ್ ಅದು ಏನೋ ಒಂದು ಸಣ್ಣದಾಗಿ ಏನೋ ಒಂದು ಮಾಡುವಂಥದ್ದು. ಸೊ ಡೋಂಟ್ ಡಿಪೆಂಡ್ ಯಾವುದೇ ರೀತಿಲೂ ಯಾರ ಮೇಲಾದರೂ, ಈವನ್ ಫಾರ್ ಇನ್ಸ್ಟೆನ್ಸ್ ಪೇರೆಂಟ್ಸ್ ಮೇಲಾಗಿರಲಿ ಅಥವಾ ಯುವರ್ ಪಾರ್ಟ್ನರ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಸ್ಟ್ಯಾಂಡ್ ಆನ್ ಅವರ್ ಓನ್, ಆ್ಯಂಡ್ ನಮಗೆ ನಮ್ಮದೇ ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ finance is very important, and I think that will give a lot of confidence and boost for your life, and ಯಾವುದೇ ರೀತಿ ಡಿಪೆಂಡ್ ಆಗೋಂಥ ಅವಶ್ಯಕತೆ ಇರಲ್ಲ. ಸೊ ರಿಲ್ಯಾಕ್ಸ್ ಆಗ್ಬಿಡೋದು ಅಥವಾ ಫೀಲಿಂಗ್ ದಟ್ ಸಂಬಡಿ ವಿಲ್ ಟೇಕ್ ಕೇರ್ ಆಫ್ ಅಸ್ ಅನ್ನೋದು, ಡಿಪೆಂಡೆನ್ಸಿ ಅನ್ನೋದು ಸಮಥಿಂಗ್ ಐ ಹ್ಯಾವ್ ಲರ್ನ್ಡ್ ದಟ್ ಐ ಹ್ಯಾವ್ ಬಿನ್ ದಟ್ ಪರ್ಸನ್, ಆ್ಯಂಡ್ ಟುಡೇ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಹೌಸ್ ಆ್ಯಂಡ್ ಐ ಆಮ್ ಬೀಯಿಂಗ್ ದಟ್ ಸ್ಟ್ರಾಂಗ್ ಗರ್ಲ್ ಅಂತಂದರೆ ಎನಿಬಡಿ ಕ್ಯಾನ್ ಬಿ ಅನ್ನೋದು ನನ್ನ ಒಂದು ಭಾವನೆ. ಆ್ಯಂಡ್ ದಟ್ಸ್ ವಾಟ್ ಐ ಫೀಲ್. ಅಮೇಝಿಂಗ್, ಲವ್ಲಿ ಕ್ಯಾಚಿಂಗ್ ಅಪ್. ಮತ್ತೆ ಮುಂದೆ ಸಿಗೋಣ ನೆಕ್ಸ್ಟ್ ಟಾಪಲ್ಲಿ. ಐ ಡೋಂಟ್ ನೋ ವಾಟ್ ದ ನೆಕ್ಸ್ಟ್ ಟಾಪ್ ಇಸ್. ನಾನು ಕೂಡ ಐ ವಿಲ್ ಸ್ಟೇ ಕ್ಯೂರಿಯಸ್. ಆ್ಯಂಡ್ ಅಫ್ಕೋರ್ಸ್ ನಾನು ನಿಮ್ಮ ಅಜಯ್ ರ್ಯಾಪಿಡ್ ರಾಶ್ಮಿ. ಇವತ್ತು ಐ ಆಮ್ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಸ್ಟೇ ಕ್ಯೂರಿಯಸ್.